ಹಾಯ್ ಫ್ರೆಂಡ್ಸ್, ಮಸ್ಮಗ.ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿಯ ಇಂಜಿನ್ಗಳಲ್ಲಿ ಪ್ರಮುಖ ಇಂಜಿನ್ ಆಗಿರೋ ಕೈಗಾರಿಕೆ ಅನ್ನೋ ಇಂಜಿನ್ ಕೂಡ ಫೈರ್ ಆಗಲೇಬೇಕು. ಬೃಹತ್ ಕೈಗಾರಿಕೆಗಳು ಬರಬೇಕು. ಇದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಬೃಹತ್ ಕೈಗಾರಿಕೆಗಳ ಬಗ್ಗೆ ತುಂಬ ಜನ ಕೇಳಿರ್ತಾರೆ, ಆದರೆ ಕುತೂಹಲ ಇರುತ್ತೆ ಹೆಂಗೆ ಫಂಕ್ಷನ್ ಆಗುತ್ತೆ ಅಂತ. ನಾವಿವತ್ತು ನಿಮಗೆ ಒಂದು ಹೆವಿ ಇಂಡಸ್ಟ್ರಿಯನ್ನು, ಆ ಒಂದು ಫ್ಯಾಕ್ಟ್ರಿಯನ್ನು ತೋರ್ಸೋಕೆ ಬಂದಿದ್ದೀವಿ. ರೇಲ್ ವೀಲ್ ಫ್ಯಾಕ್ಟ್ರಿ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ಭಾರತ ಸರ್ಕಾರದ ರೈಲ್ವೆ ಇಲಾಖೆಯ ರೇಲ್ ವೀಲ್ ಫ್ಯಾಕ್ಟ್ರಿ. ಬೆಂಗಳೂರಿನ ಯಲಹಂಕದಲ್ಲಿ ಈ ಫ್ಯಾಕ್ಟ್ರಿ ಇದೆ. ಅತ್ಯಂತ ಇಂಪಾರ್ಟೆಂಟ್ ಫ್ಯಾಕ್ಟ್ರಿ ಇದು ಸ್ನೇಹಿತರೆ. 1984ರಲ್ಲಿ ಶುರುವಾಗಿರುವಂತಹ ಫ್ಯಾಕ್ಟ್ರಿ ಇದು. ಒಂದಷ್ಟು ನಿಮಗೆ ನಂಬರ್ಸ್ ಹೇಳ್ತೀನಿ. 12,000ಕ್ಕೂ ಅಧಿಕ ಭಾರತದ ಪ್ಯಾಸೆಂಜರ್ ರೈಲುಗಳು ಪ್ರತಿದಿನ ಓಡಾಡ್ತವೆ. 8,000ಕ್ಕೂ ಅಧಿಕ ಗೂಡ್ಸ್ ರೈಲುಗಳು ಭಾರತದಲ್ಲಿ ಪ್ರತಿದಿನ ಓಡಾಡ್ತವೆ. ಎಷ್ಟು ಪ್ರಯಾಣಿಕರು ಹೋಗ್ತಾರೆ? ಒಟ್ಟು 2.5 ಕೋಟಿ ಪ್ರಯಾಣಿಕರ ಓಡಾಟ ಈ ರೈಲುಗಳ ಮೂಲಕ ಆಗುತ್ತೆ. 140 ಕೋಟಿ ಟನ್ ಗೂಡ್ಸನ್ನು ಈ ಟ್ರೈನ್ಗಳ ಮೂಲಕ ಸಾಗಿಸಲಾಗುತ್ತೆ. ಒಟ್ಟು ಪ್ರತಿದಿನ 30 ಲಕ್ಷ ಕಿಲೋಮೀಟರ್ ಈ ರೈಲುಗಳು ಸಂಚಾರ ಮಾಡ್ತವೆ. ಸೊ ಇಷ್ಟೆಲ್ಲ ರೈಲುಗಳು, ಇಷ್ಟೆಲ್ಲ ಜನರನ್ನು, ಇಷ್ಟೆಲ್ಲ ಕಿಲೋಮೀಟರ್, ಇಷ್ಟೆಲ್ಲ ಗೂಡ್ಸ್ಗಳನ್ನು ಹೊತ್ತು ಸಾಗೋದು ಯಾವ ಚಕ್ರಗಳ ಮೇಲೆ? ನಮ್ಮ ಬೆಂಗಳೂರಿನ ಯಲಹಂಕದಲ್ಲಿರೋ ರೇಲ್ ವೀಲ್ ಫ್ಯಾಕ್ಟ್ರಿಯಲ್ಲಿ ನಿರ್ಮಾಣವಾಗೋ ರೈಲಿನ ಚಕ್ರಗಳ ಮೇಲೆ. ಇಲ್ಲಿ ರೈಲು ಚಕ್ರಗಳ ಉತ್ಪಾದನೆ ಹೇಗಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಜೊತೆಗೆ ಒಂದು ಹೆವಿ ಇಂಡಸ್ಟ್ರಿ ಹೇಗೆ ಫಂಕ್ಷನ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕ್ವಿಕ್ಕಾಗಿ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನೀವು ನೋಡ್ತಿದ್ದೀರಲ್ಲ, ಇದು ಸ್ಕ್ರಾಪ್ ಯಾರ್ಡ್. ದೊಡ್ಡ ಪ್ರಮಾಣದ ಕಬ್ಬಿಣದ ರಾಶಿಯಲ್ಲಿ ಬಿದ್ದಿದೆ. ಇಲ್ಲೆಲ್ಲ ಅದನ್ನು ಕಟ್ ಮಾಡಿ ತುಂಡು ಕೂಡ ಮಾಡ್ತಿದ್ದಾರೆ. ಇದೇ ಕಬ್ಬಿಣವನ್ನು ತಗೊಂಡು ಹೋಗಿ ಒಳಗಡೆ ಆಮೇಲೆ ಕರಗಿಸೋದು, ಮೆಲ್ಟ್ ಮಾಡೋದು, ವೀಲ್ ಮಾಡೋಕ್ಕಿಂತ ಮುಂಚೆ. ಇದು ಅತ್ಯಂತ ಆರಂಭಿಕ ಹಂತ. ಸ್ಕ್ರಾಪ್ ಮೆಟಲನ್ನು, ಅಂದರೆ ಕಬ್ಬಿಣವನ್ನು, ರಾ ಕಬ್ಬಿಣವನ್ನು ತಂದು ಕರಗಿಸ್ಲಿಕ್ಕೆ ಫರ್ನೆಸ್ಗೆ ಅಥವಾ ಆ ಒಲೆಗೆ ಹಾಕಲಾಗ್ತಾ ಇದೆ. ಇದು ಕರಗಿಸೋದು ಹೇಗೆ ಅಂತ ಹೇಳಿದ್ರೆ, ಒಲೆ ಅಂತ ಹೇಳಿದ್ರೆ ಹೇಗೆ ಕರಗಿಸ್ತಾರೆ ಅಂದರೆ, ಬೆಂಕಿ ಹಾಕೋದಿಲ್ಲ. ಅಲ್ಲಿ 3 ಕಂಬ ನೋಡ್ತಾ ಇದ್ದೀರಲ್ಲ, ಅವು ಎಲೆಕ್ಟ್ರೋಡ್ಸ್. ಆ 3 ಕಂಬಗಳಲ್ಲಿ ಕರೆಂಟ್ ಪಾಸ್ ಆಗಿ ಎಲೆಕ್ಟ್ರಿಕಲಿ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಮಾಡಿ ಆ ರಾ ಕಬ್ಬಿಣವನ್ನು ಕರಗಿಸಿ ಮೋಲ್ಟನ್ ಮೆಟಲ್ ಅಥವಾ ಕರಗಿದ ಕಬ್ಬಿಣವನ್ನಾಗಿ ಮಾಡಲಾಗುತ್ತೆ. Now we have a total manpower of about 2,541. That's our sanction strength. And against this we have about 2,206 employees and about 86 officers. 86 officers means the top management cadre. ರೇಲ್ ವೀಲ್ ಫ್ಯಾಕ್ಟ್ರಿಯಿಂದ ಸೆಲೆಕ್ಟ್ ಆಗಿರುವ ಕಬ್ಬಿಣದ ಸ್ಕ್ರ್ಯಾಪ್ ಅಥವಾ ಸ್ಟೀಲ್ನ ಸ್ಕ್ರ್ಯಾಪನ್ನು ಅದನ್ನು ತಗೊಂಬಂದು ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಅದು ಒಲೆ ಅಥವಾ ಫರ್ನೆಸ್. ನೀವು ಒಲೆ ಅಂತ ಅರ್ಥ ಮಾಡ್ಕೋಬೋದು. 1700 ಡಿಗ್ರಿಗೂ ಅಧಿಕ ಸೆಲ್ಸಿಯಸ್ನಲ್ಲಿ ಆ ಒಲೆಯ ಒಳಗಡೆ ಆ ಕಬ್ಬಿಣವನ್ನು ನೀರು ಮಾಡಲಾಗುತ್ತೆ, ಕರಗಿಸಲಾಗುತ್ತೆ. ಕರಗಿರೋ ಕಬ್ಬಿಣ ಆ ನಂತರ ಅಲ್ಲಿಂದ ಬಂದು ಆ ಲ್ಯಾಡಲ್ಗೆ ಅಥವಾ ಬಕೆಟ್ಗೆ, ಆ ಪಾತ್ರೆಗೆ ಬೀಳತ್ತೆ. ಲಿಕ್ವಿಡ್ ಫಾರ್ಮ್ನಲ್ಲಿ. ಕಬ್ಬಿಣ ಅಂದರೆ ಏನು ನಿಮ್ಗೆ ಗೊತ್ತಲ್ಲ, ತುಂಬ ಗಟ್ಟಿ ಇರುತ್ತೆ. ಅದು ನೀರಾಗಿ ಕರಗಿ ಆ ಒಲೆಯಲ್ಲಿ ಅದು ಕರಗಿ ನೀರಾಗಿ ಬಂದು ಈ ಲ್ಯಾಡಲ್ಗೆ ಬೀಳತ್ತೆ. ಬೀಳೋ ಸಂದರ್ಭದಲ್ಲಿ ಆ ಲ್ಯಾಡಲ್ಗೆ, ಆ ಲಿಕ್ವಿಡ್ ಸ್ಟೀಲ್ಗೆ, ಮಾಲ್ಟನ್ ಸ್ಟೀಲ್ಗೆ ಫೆರೋ ಅಲೈಸ್ ಅಲ್ಲ ಸರ್, ಫೆರೋ ಅಲೈಸ್ ಆ್ಯಡ್ ಮಾಡಲಾಗುತ್ತೆ. ಹಗ್ ಅಂತ ಅದೊಂದ್ಸಲ ನೀವು ಆವಾಗ ನೋಡಿದ್ರಿ ಆ ದೃಶ್ಯಗಳನ್ನ. ಅದು ಏನಕ್ಕಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ. ಈ ರೀತಿ ಮೆಲ್ಟ್ ಮಾಡಿದ ಬಳಿಕ, ಪ್ರೊಸೆಸ್ ಮುಗಿದ ಬಳಿಕ ಆ ಲ್ಯಾಡಲನ್ನು ಈ ಭಾಗಕ್ಕೆ ತಗೊಂಡ್ಬರ್ತಾರೆ. ತಂದ ಬಳಿಕ ಹಾಲು ಕುದ್ದ ಮೇಲೆ ಕೆನೆ ಯಾವ ರೀತಿ ಇರುತ್ತೆ, ಇದರಲ್ಲೂ ಕೂಡ ಒಂದು ರೀತಿ ಸ್ಲ್ಯಾಗ್, ಕೆನೆ ರೀತಿಯ ಒಂದಷ್ಟು ವೇಸ್ಟ್ ಇರುತ್ತೆ. ಅದನ್ನು ತೆಗಿಲಿಕ್ಕೆ ಇಲ್ಲಿ ಕರ್ಕೊಂಡ್ಬರಲಾಗತ್ತೆ. ಅದನ್ನು ಈ ಜಾಗದಲ್ಲಿ ಆ ಸ್ಲ್ಯಾಗನ್ನು, ಕೆನೆಯನ್ನು ತೆಗೆದು ಮುಂದಿನ ಪ್ರೋಸೆಸ್ ಮಾಡ್ತಾರೆ.
ಈಗ ಮಾಲ್ಟನ್ ಸ್ಟೀಲ್ ಕರಗಿರೋ ಸ್ಟೀಲ್ ಇದೆಯಲ್ಲ ಲ್ಯಾಡಲನ್ನು ತಗೊಂಬಂದು ಇಲ್ಲಿ ಪೋರಿಂಗ್ ಪಿಟ್ ಅಂತಿದೆ. ಆ ಪೋರಿಂಗ್ ಪಿಟ್ನಲ್ಲಿ ಅದನ್ನು ಇಡಲಾಗುತ್ತೆ. ಈ ಲ್ಯಾಡಲ್ ಇದೆಯಲ್ಲ ನಿಮಗೆ ಸಣ್ಣ ಬಕೆಟ್ ರೀತಿ ಕಾಣಿಸ್ತಿರ್ಬೋದು, ಅದರಲ್ಲಿ 35 ಮೆಟ್ರಿಕ್ ಟನ್ನಷ್ಟು ತೂಕ ಇದೆ. 22-23 ಮೆಟ್ರಿಕ್ ಟನ್ನಷ್ಟು ಕರಗಿರೋ ಸ್ಟೀಲ್ ಮತ್ತು 11-12 ಮೆಟ್ರಿಕ್ ಟನ್ನಷ್ಟು ಆ ಲ್ಯಾಡಲ್, ಆ ಬಕೆಟ್ನ ತೂಕವೇ ಅಷ್ಟಿದೆ. ಈಗ ಆ ಕರಗಿರೋ ಸ್ಟೀಲ್ನಿಂದ ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ಅಥವಾ ಏನಾದರೂ ಏರ್ ಟ್ರ್ಯಾಪ್ ಆಗಿದ್ರೆ ಅದರ ಒಳಗಡೆ, ಅದನ್ನು ರಿಮೂವ್ ಮಾಡೋಕ್ಕೆ ಅಲ್ಯೂಮಿನಿಯಂ ಸ್ಟಾರನ್ನು ಅದರೊಳಗಡೆ ಹಾಕಿ ಇನ್ನೊಂದು ಪ್ರಾಸೆಸಿಂಗನ್ನು ನಡೆಸಲಾಗುತ್ತೆ ಕಾಸ್ಟಿಂಗ್ಗೆ ಹೋಗೋಕ್ಕಿಂತ ಮುಂಚೆ. ಕಾಸ್ಟಿಂಗ್ ಅಂದರೆ ಕರಗಿರೋ ಈ ಸ್ಟೀಲನ್ನು, ಕಬ್ಬಿಣವನ್ನು ಬೇಕಾದ ಶೇಪ್ಗೆ ತಗೊಂಡು ಹೋಗೋದು. ಈ ಫ್ಯಾಕ್ಟ್ರಿಯಲ್ಲಿ ರೈಲಿನ ಚಕ್ರದ ಶೇಪ್ಗೆ ಅದನ್ನು ತಗೊಂಡು ಹೋಗೋದು ಮೋಲ್ಡ್ಗೆ ಹಾಕಿ. ಅದಕ್ಕಿಂತ ಮುಂಚೆ ಅದರಲ್ಲಿರೋ ಇಂಪ್ಯೂರಿಟೀಸನ್ನು ತೆಗೆಯೋ ಪ್ರಯತ್ನವನ್ನು ಈಗ ಮಾಡ್ತಾರೆ ಈ ಸ್ಟಾರನ್ನು ಹಾಕಿ. We got some really good technology. The wheel shop has technology from Griffin USA, and the axle shop, it has world-leading technology from a company called GFM Austria. Yes. And you'd be surprised to know that there are just 3 such machines in the entire country, and 2 of them are inside this premises. ಫೈನಲ್ ಕಾಸ್ಟಿಂಗ್ ಹಾಕಿಂತ ಮುಂಚೆ ಈ ರೀತಿ ಸ್ಯಾಂಪಲ್ ತಗೊಂಡು ಅದನ್ನು ಕೆಮಿಕಲ್ ಅನಾಲಿಸಿಸ್ಗೆ ಕಳಿಸಲಾಗುತ್ತೆ. ಫರ್ನೇಸಿಂದ ಸ್ಯಾಂಪಲ್ ತೆಗೆದಾಗ ಈ ಥರ ಬರುತ್ತೆ ನಮಗೆ ಸ್ಯಾಂಪಲ್. ಈ ಸ್ಯಾಂಪಲ್ನ ಇಲ್ಲಿ ಟೆಸ್ಟ್ ಮಾಡಬೇಕು. ಸ್ಪೀಡ್ ಸ್ಯಾಂಪಲ್ ಇದೆ. ಯಾ 31 ಸೆಕೆಂಡ್ನಲ್ಲಿ ಒಂದು ಅನಾಲಿಸಿಸ್ ಆಗುತ್ತೆ. ಸೊ ನೋಡಿ ಇದು ಈ ಥರ ಬರುತ್ತೆ. ಇದು ಬಂದ ತಕ್ಷಣ ನಾವು ಇದನ್ನು ಮೆಲ್ಟ್ ಶಾಪಿಗೆ ರಿಸಲ್ಟನ್ನು ಟ್ರಾನ್ಸ್ಮಿಟ್ ಮಾಡ್ತೀವಿ. ಸೊ ಅಲ್ಲೇನಾದರೂ ಕರೆಕ್ಷನ್ಸ್ ಬೇಕಾದರೆ, ಅಂದರೆ ಸಪೋಸಿಂಗ್ ಯಾವುದನ್ನ ಎಲಿಮೆಂಟ್ ಕಡಿಮೆ ಇದೆ ಅಥವಾ ಹೆಚ್ಚಿದೆ ಈ ಕಾನ್ಸಂಟ್ರೇಷನ್ಗಿಂತ, ದೆನ್ ಏನೇನು ಕರೆಕ್ಟಿವ್ ಆ್ಯಕ್ಷನ್ ಬೇಕೋ ಅದನ್ನು ಅವ್ರು ತಗೊಂಡು ಸರಿ ಬರ್ತಾರೆ. ಇದನಿಗೆ ಯಾಕೆ ಮುಚ್ಚಿಡಲಾಗಿದೆ ಅಂತ ಹೇಳಿದ್ರೆ ಟೆಂಪ್ರೇಚರನ್ನು ಮೇಂಟೈನ್ ಮಾಡೋಕ್ಕೆ. ಯಾಕೆಂದರೆ ಸ್ವಲ್ಪ ಟೈಮ್ ಇದೆ. ಅಲ್ಲಿ ವೀಲ್ ಆಗ್ತಾ ಇದೆ ಆಲ್ರೆಡಿ, 30-32 ವೀಲ್ ಆಗಬೇಕು. ಅದಾದಮೇಲೆ ಇದು ಕರಗಿರೋ ಸ್ಟೀಲ್ ನೆಕ್ಸ್ಟ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗಿಗೆ ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ 27 ಆಗಿದೆ. ಇನ್ನೊಂದು 2-3 ವೀಲ್ ಆದಮೇಲೆ ಇದನ್ನು ತಗೊಂಡು ಹೋಗ್ತಾರೆ. ಅಲ್ಲಿ ತನಕ ಟೆಂಪ್ರೇಚರ್ ಹೋಗಬಾರ್ದು ಅಂತ ಅದನ್ನು ಮುಚ್ಚಿಡಲಾಗಿದೆ ಈಗ. ಈಗ ಅದರಲ್ಲಿರೋ ಕರಗಿರೋ ಸ್ಟೀಲೆಲ್ಲ, ಮಾಲ್ಟನ್ ಸ್ಟೀಲೆಲ್ಲ ಖಾಲಿಯಾಗಿದೆ. ಈ ಲ್ಯಾಡಲ್ ಇದನ್ನೀಗ ಮೂವ್ ಮಾಡಲಾಗತ್ತೆ. ಇದರಲ್ಲಿರೋ ಕರಗಿದ್ದ ಸ್ಟೀಲಿಂದ ಎಲ್ಲ ವೀಲ್ ಅಚ್ಚಿಗೆ ಹಾಕಿ ಆಯಿತು. ನೆಕ್ಸ್ಟ್ ಇಲ್ಲಿಗೆ ನಾವು ಅವಾಗಲೇ ನೋಡಿದ್ವಲ್ಲ ಒಂದು ದೊಡ್ಡ ಲ್ಯಾಡಲ್ನಲ್ಲಿ ಕರಗಿರೋ ಸ್ಟೀಲ್ ಇತ್ತಲ್ಲ, ಅದನ್ನು ಇಲ್ಲಿಗೆ ತಗೊಂಬರ್ತಾರೆ ಈಗ. ಅದರಲ್ಲಿ ಮತ್ತೆ ಹೊಸ ಖಾಲಿ ಅಚ್ಚುಗಳಿಗೆ ಅದನ್ನು ಹೊಯ್ದು ರೈಲು ವೀಲ್ಗಳನ್ನು ಮಾಡೋ ಪ್ರಕ್ರಿಯೆ ಮುಂದುವರಿಯುತ್ತೆ. ಸ್ನೇಹಿತರೆ, ಈಗ ನೀವು ನೋಡಿದ್ರಲ್ಲ, ಇದು ಅಚ್ಚು. ಇದರ ಕೆಳಗಡೆ ಕರಗಿರುವ ಕಬ್ಬಿಣ ಇದೆ, ಮೆಲ್ಟ್ ಆಗಿರೋ ಸ್ಟೀಲ್ ಇದೆ. ಈ ಅಚ್ಚಿಗೆ ಅಚ್ಚು ಬಂದು ನಿಂತ್ಕೊಂಡ ತಕ್ಷಣ ಕೆಳಗಿಂದ ಕರಗಿರೋ ಸ್ಟೀಲ್ ಅದಕ್ಕೆ ತುಂಬಲಾಗುತ್ತೆ. ತುಂಬಿದ ಬಳಿಕ ಈ ರೀತಿ ಬೆಂಕಿ ಬರುತ್ತೆ, ಅದು ಮುಂದಕ್ಕೆ ಹೋಗುತ್ತೆ. ಈಗ ಅಚ್ಚಿಗೆ ಕರಗಿರೋ ಸ್ಟೀಲ್ ಹಾಕಿ ಆಗಿದೆ. ನೆಕ್ಸ್ಟ್ ಅದು ಟೆಂಪ್ರೇಚರ್ ಕಮ್ಮಿ ಆದಾಗ, ಡೌನ್ ಆದಾಗ ರೈಲಿನ ಚಕ್ರ ರೆಡಿ ಆಗಿರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಆ ಹೋಲ್ನಿಂದ ಕರಗಿರೋ ಸ್ಟೀಲ್ ಅಚ್ಚಿಗೆ ಬಂದು ಹುಯ್ಯತ್ತೆ. ಹೊಸ ಖಾಲಿ ಅಚ್ಚು ಬಂದು ಅದ್ರ ಮೇಲೆ ಕೂತಾಗ ಫಿಲ್ ಆಗುತ್ತೆ. ಏನದು ಸಪ್ರೇಟ್ ಎರಡು ಹಾಕಿದೆ? ಸೆಕ್ರೆಟ್ ಯಾಕೆಂದರೆ ಬಾಟಮಲ್ಲಿ ಡ್ರ್ಯಾಗ್, ಟಾಪಲ್ಲಿ ಕೋಪ್, ಎರಡು
ಇದು ಜಾಯಿನ್ ಆದಮೇಲೆ ನಮಗೆ ಒಂದು ವೀಲ್ ಫಾರ್ಮ್ ಆಗೋದು ಅದರಲ್ಲಿ. ಡ್ರ್ಯಾಗ್ ಅಂದರೆ ಬಾಟಮ್ ಇಸ್ ದ ಡ್ರ್ಯಾಗ್. ಅದೆರಡು ಜಾಯಿನ್ ಮಾಡಿದಾಗ ಒಳಗಡೆ ಕ್ಯಾವಿಟಿ ಏನಿದೆಯೋ ಅದು ವೀಲ್ ಶೇಪ್ ಇರುತ್ತೆ. ಆ ಕ್ಯಾವಿಟಿ ಫಿಲಪ್ ಆದಾಗ ನಮಗೆ ವೀಲ್ ಬರುತ್ತೆ. ಆ ವೀಲನ್ನು ಈಗ ಸ್ಪ್ಲಿಟ್ ಮಾಡಿ ಇದು ಸಂಕ್ರಾಂತಿ ಅದನ್ನಲ್ಲಿ ಅಚ್ಚು ಮಾಡ್ತೀವಲ್ಲ, ಸೇಮ್ ಅದೇ ಮೆಥಡ್ ಇದು. ಅಚ್ಚು ಓಪನ್ ಆಯಿತು ನಿಮ್ಮ ಮುಂದೆನೆ. ಈಗ ಅಚ್ಚು ಓಪನ್ ಆಗಿ ಮುಂದಕ್ಕೆ ಹೋಗಿ ವೀಲನ್ನು ಲಿಫ್ಟ್ ಮಾಡ್ತಿದ್ದಾರೆ. ಲಿಫ್ಟ್ ಮಾಡಿ ಈ ಚೇಂಬರಲ್ಲಿಟ್ಟು ಫರ್ದರ್ ಪ್ರಾಸೆಸಿಂಗಿಗೆ ಇಲ್ಲಿಂದ ಕಳಿಸಲಾಗುತ್ತೆ. ಕರಗಿರೋ ಸ್ಟೀಲ್ ಆ ಅಚ್ಚಿನ ಒಳಗೆ ಹೋಗಿ ರೈಲಿನ ಚಕ್ರವಾಗಿ ಈಗ ಬಂದಿದೆ. ಬಟ್ ಇನ್ನೂ ಕೂಡ ಅದು ತುಂಬ ಹಾಟ್ ಇದೆ, ಕಾದ ಕೆಂಡ ಥರನೇ ಇದೆ. ಮುಂದಿನ ಪ್ರಾಸೆಸಿಂಗ್ ಇದ್ರೊಳಗಡೆ ಆಗುತ್ತೆ. We started off with something like 56,000 wheels, and we now manufacture 1,90,000 wheels per annum. The axle production is close to 70,000 axles per year. When it comes to wheel sets, we make 1,10,000 wheel sets a year. ಇದು ಹೀಟ್ ನಂಬರ್, ಅದು ವೀಲ್ ನಂಬರ್, ಎರಡೆರಡು ನಂಬರ್ಗಳನ್ನು ಇದಕ್ಕೆ ಹಾಕಲಾಗಿರುತ್ತೆ. ಸೊ ಎಷ್ಟು ವರ್ಷ ಕಳೆದರೂ ಕೂಡ ಈ ವೀಲ್ ಯಾವಾಗ ಆಯಿತು, ಹೇಗಾಯಿತು, ಯಾವ ಪ್ರೋಸೆಸ್ಗೆ ಒಳಪಡ್ತು ಎಲ್ಲವೂ ಕೂಡ ದಾಖಲಿತವಾಗಿರುತ್ತೆ. ಇದು ವೀಲನ್ನು ಕಟಿಂಗ್ ಮಾಡಲಾಗ್ತಿದೆ. ಕಟಿಂಗ್ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ವೀಲ್ಗೆ ಒಳಗಡೆ ಆಕ್ಸೆಲ್ ಫಿಟ್ ಆಗಬೇಕಲ್ಲ, ಆ ಆಕ್ಸೆಲ್ ಫಿಟ್ ಆಗಲಿಕ್ಕೆ ಬೇಕಾದ ಜಾಗವನ್ನು ಇಲ್ಲಿ ಕತ್ತರಿಸಿ ವೀಲ್ನ ಮಧ್ಯಭಾಗವನ್ನು ಕತ್ತರಿಸಿ ಕ್ರಿಯೇಟ್ ಮಾಡಲಾಗುತ್ತೆ. ಈ ರೀತಿ ಹೀಟ್ ಟ್ರೀಟ್ಮೆಂಟ್ಗೆ ಒಳಗೆ ಹೋದಂತಹ ಚಕ್ರ ಆ ರೀತಿ ಕಾಲ ಕೆಂಡದಂತಾಗಿ ಮತ್ತೆ ಹೊರಗೆ ಬರುತ್ತೆ. ಇನ್ನೊಂದು ರೌಂಡ್ ಕೆಂಡ ಆಗಿರುತ್ತೆ ವೀಲ್ ಹೊರ ಬರುವಷ್ಟರಲ್ಲಿ. ಸೊ ಚಕ್ರ ಹೀಟ್ ಆಯಿತು, ಹೀಟಿಂಗ್ ಪ್ರೊಸೆಸ್ ಒಳಗಾಯಿತು. ಈಗ ಮತ್ತೆ ಈ ಲೈನ್ನಲ್ಲಿ ಬರ್ತಾ ಇದೆ. ನಿಮಗೆ ಹಳ್ಳಿ ಕಡೆ ಕುಲುಮೆಗಳಲ್ಲಿ ನೀರು ಹಾಕಿ ಹೊಡೆದು ಬಿಟ್ಟು ಚಾಕುನ್ ಕತ್ತಿ ಎಲ್ಲ ಮಾಡೋದು ನೋಡಿರ್ತೀರಲ್ಲ, ಅದೇ ರೀತಿ ಇದರಿಂದ ಅದರ ಹಾರ್ಡ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ. ಗ್ರೈಂಡಿಂಗ್ ಅಂತ. ಅಪೆಕ್ಸ್ ಗ್ರೈಂಡಿಂಗ್, ಅಪೆಕ್ಸಲ್ಲಿ ಏನೋ ಸ್ವಲ್ಪ ಮೆಟಲ್ ಏನೋ ಇದ್ದರೆ ಅದನ್ನು ಗ್ರೈಂಡ್ ಮಾಡುತ್ತೆ. ಕ್ಲೀನಿಂಗ್ ಆಯ್ತು, ಈಗ ಬ್ಲಾಸ್ಟಿಂಗ್ ಆಯ್ತು. ಕ್ಲೀನಾಗಿ ಬಂದಿರೋ ವೇಲ್ಗಳದ್ದು ಇಲ್ಲಿ ಟೆಸ್ಟಿಂಗ್ ಆಗ್ತಾ ಇದೆ. ಸರ್ಫೇಸ್ ಡಿಫೆಕ್ಟ್ ಇದಕ್ಕೆ ಇದು ಮ್ಯಾಗ್ನೆಟೈಸ್ ಮಾಡಿಬಿಟ್ಟು
ಒಂದ್ಸರಿ ಚೆಕ್ ಮಾಡ್ತಾರೆ, ಕ್ರ್ಯಾಕ್ ಅಥವಾ ಬೇರೆ ಇನ್ಕ್ಲೂಷನ್ಸ್ ಏನಾರು ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅಲ್ಲಿ ನೋಡಿದ್ದು ನಾವು ಸರ್ಫೇಸ್ನಲ್ಲಿ ಚಕ್ರದ ಹೊರಭಾಗದಲ್ಲಿ ಏನಾದರೂ ಡಿಫೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಇಲ್ಲಿ ಅಲ್ಟ್ರಾಸಾನಿಕ್ ಇನ್ಸ್ಪೆಕ್ಷನ್ ನಡೆಸೋ ಮೂಲಕ ಚಕ್ರದ ಒಳಗಡೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಡಿಫೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಹೇಳಿ. ಒಂದು ಸಣ್ಣ ಕ್ರ್ಯಾಕ್ ಇದೆ ಇಲ್ಲಿ, ಹಾಗಾಗಿ ಇಡೀ ವೀಲೇ ರಿಜೆಕ್ಟ್ ಆಗಿದೆ. ಅದೇ ರೀತಿ ಸದ್ಯಕ್ಕೆ ಇಲ್ಲಿ 4 ರಿಜೆಕ್ಟ್ ಆಗಿರೋ ವೀಲ್ಸ್ ಅನ್ನ ಇಡಲಾಗಿದೆ. ಇದು ಫೈನಲ್ ಸ್ಟೇಜ್ ಆಫ್ ಚೆಕಿಂಗ್ ಇಲ್ಲಾಗುತ್ತೆ, ಲಾಸ್ಟ್ ಚೆಕಿಂಗ್ ಇಲ್ಲೇ ಆಗೋದು. ಇಲ್ಲಿ ಬರೋಕ್ಕಿಂತ ಮುಂಚೆ ವೀಲ್ನ ಮಧ್ಯದಲ್ಲಿ ಆಕ್ಸೆಲ್ ಕೂರೋಕ್ಕೆ ಹೋಲ್ ಮಾಡಿರ್ತಾರಲ್ಲ, ಅದನ್ನು ಪರ್ಫೆಕ್ಟಾಗಿ ನೀಟಾಗಿ ಚೆಕ್ ಮಾಡಿ ಆ ಹೋಲ್ನ ಪರ್ಫೆಕ್ಟ್ ಮಾಡಿ ಫೈನಲ್ ಸ್ಟೇಜ್ನ ಚೆಕಿಂಗ್ ಇಲ್ಲಿ ಮಾಡಿ ಇಲ್ಲಿಂದ ಹೊರಗೆ ಕಳಿಸ್ತಾರೆ. ಇಲ್ಲಿ ಓಕೆ ಆದರೆ ಅದು ಗುಡ್ ವೀಲ್. ವೀಲ್ ಮಾಡೋದು ನೋಡಿ ಆಯಿತು. ಆ ಕಡೆ ಈ ಕಡೆ ಇರೋ 2 ವೀಲ್ಗಳ ನಡುವೆ ಮಧ್ಯದಲ್ಲಿ ಒಂದು ಕಂಬ ಇರುತ್ತಲ್ಲ, ಅದನ್ನು ಟೆಕ್ನಿಕಲ್ ಲ್ಯಾಂಗ್ವೇಜ್ನಲ್ಲಿ ಆಕ್ಸೆಲ್ ಅಂತ ಹೇಳ್ತಾರೆ.